ಶ್ರೀ ಪರಂಜ್ಯೋತಿ ಅವರ ಪವಾಡ. ಇದು ಮಹಾರಾಷ್ಟ್ರದ ಅಕೋಲಾದ ಅನೂಪ್ ಜೈಸ್ವಾನ್ ಅನ್ನುವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ, ನಾನು ಟ್ರೈಕಾನ್ ಇನ್ಫ್ರಾ ಎನ್ನುವ ಪುಣೆಯಲ್ಲಿನ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾನು ಕಳೆದ ಬಾರಿ ಸಹಸ್ರನಾಮ ಹೋಮಕ್ಕೆ ಸತ್ಯಲೋಕಕ್ಕೆ ಹೋಗಿದ್ದಾಗ ನಾನು ಕಲ್ಕಿ ಆಜ್ಞೆಯಲ್ಲಿ ಭಾಗವಹಿಸಿದ್ದೆ. ನಾನು ಶ್ರೀ ಅಮ್ಮನವರಿಗೆ ನನ್ನ ನೌಕರಿಯ ಬಗ್ಗೆ ಹೇಳಿದೆ ಮತ್ತು ನನ್ನ ವೇತನದಲ್ಲಿ ಹೆಚ್ಚಳ ಬೇಕೆಂದು ಸೂಚಿಸಿದೆ. ಆ ಸಮಯದಲ್ಲಿ ಒಬ್ಬ ಫ್ರೆಶ್ ಟ್ರೈನಿ ಇಂಜಿನಿಯರ್ ಆಗಿ ನನ್ನ ವೇತನವು 21,000 ರೂಪಾಯಿಗಳಾಗಿತ್ತು. ಶ್ರೀ ಅಮ್ಮನವರು ನನಗೆ ಪಿತೃಶಾಂತಿ ಹೋಮಕ್ಕೆ ಹೋಗುವಂತೆ ಹೇಳಿದರು. ಅದರ ಮುಂದಿನ ತಿಂಗಳು ನಾನು ಶಕ್ತಿಶಾಲಿಯಾದ ಪಿತೃಶಾಂತಿ ಹೋಮಕ್ಕೆ ಹೋದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ನಾನು ಎಲ್ಲ ಭಾವನೆಗಳು, ಪ್ರಾಣಶಕ್ತಿಗಳು, ನನ್ನ ತಾಯಿಯವರಿಗೆ ಸಂಬಂಧಪಟ್ಟ ತಡೆಗಳಿಂದ ವಿಮುಕ್ತನಾದೆ. ನಾನು ನನ್ನ ದೀಪಾವಳಿಯ ರಜೆಯಿಂದ ಹಿಂತಿರುಗಿದಾಗ ಇದ್ದಕ್ಕಿದ್ದಂತೆ ಬೇರೊಂದು ಕಂಪನಿಯಿಂದ 32,000 ರೂಪಾಯಿ ವೇತನದೊಂದಿಗೆ ಬೇರೊಂದು ಕಂಪನಿಯಲ್ಲಿ ನೌಕರಿಯ ಆಹ್ವಾನ ಪತ್ರಿಕೆಯನ್ನು ಸ್ವೀಕರಿಸಿದೆ. ಇದೊಂದು ಉತ್ತಮ ಅವಕಾಶವಾಗಿದ್ದರಿಂದ ನಾನು ನನ್ನ ಪ್ರಸ್ತುತ ಕೆಲಸಕ್ಕೆ ರಾಜೀನಾಮೆಯನ್ನು ನಾನು ಕೆಲಸವನ್ನು ಪುನಃ ಆರಂಭಿಸಿದ ಕೂಡಲೇ ಸಲ್ಲಿಸಿದೆ. ಆದರೆ ಆಡಳಿತ ವರ್ಗದವರು ನನ್ನ ರಾಜೀನಾಮೆಯನ್ನು ಒಪ್ಪಿಕೊಳ್ಳಲಿಲ್ಲ. ನನ್ನ ಸೂಚನಾ ಅವಧಿಯು ಇನ್ನೇನು ಕೊನೆಗೊಳ್ಳುತ್ತಿತ್ತು. ನನ್ನ ಮುಂದಿನ ನಡೆ ಏನು ಎಂಬುದರ ಬಗ್ಗೆ ನನಗೆ ಯಾವುದೇ ಸುಳಿವು ಇರಲಿಲ್ಲ. ಅನಿರೀಕ್ಷಿತವಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ರವರು ನನ್ನನ್ನು ಒಂದು ಮೀಟಿಂಗ್ಗೆ ಕರೆದರು. ಅಲ್ಲಿ ಅವರು ನನ್ನನ್ನು ಕುರಿತು ನಿನಗೆಷ್ಟು ವೇತನ ಬೇಕು ಎಂದು ಕೇಳಿದರು. ಅವರು ನನ್ನ ವೇತನವನ್ನು ದ್ವಿಗುಣಗೊಳಿಸಿದರು ಮತ್ತು ನನ್ನನ್ನು ಮುಂಬೈ ಪ್ರಾಂತ್ಯಕ್ಕೆ ಮ್ಯಾನೇಜರ್ ಮಾಡಿದರು. ಇಂತಹ ಸಮೃದ್ಧಿಗೆ, ಇಂತಹ ಅನುಗ್ರಹಕ್ಕೆ ಕಾರಣರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು. ನಮ್ಮ ಐಶ್ವರ್ಯಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಯಾವುದನ್ನಾದರೂ ಮತ್ತು ಎಲ್ಲವನ್ನೂ ಪರಿವರ್ತಿಸಬಲ್ಲರು.